ಹೈ ವೋಲ್ಟೇಜ್ ಕಣವಾಗಿದ್ದಂತಹ ಚನ್ನಪಟ್ಟಣ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಬೀಸಿದ್ದಾರೆ. ಸದ್ಯ ನಮ್ಮ ಜೊತೆ ಈಗ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್, ಸಂಪೂರ್ಣವಾಗಿ 4 ಕ್ಷೇತ್ರವೂ ಕೂಡ ಕಾಂಗ್ರೆಸ್ ಪರವಾಗಿದೆ, ಅಂದ್ರೆ ಕಾಂಗ್ರೆಸ್ಗೆ ಒಂದು ಒಲವನ್ನ ಕೊಟ್ಟಿದ್ದಾರೆ ಈ ಜನತೆ, ಏನ್ ಹೇಳ್ತೀರಿ? ನಾವು 4 ಜನ ಏನಿದ್ದೀವಿ, ಆ 4 ಜನ ಈ ಜಿಲ್ಲೆ ಮಕ್ಕಳು. ಬಾಲಕೃಷ್ಣ ಅವ್ರು ಇರ್ಬೋದು, ಯೋಗೇಶ್ ಇರ್ಬೋದು, ನಾನಿರ್ಬೋದು, ಮೊನ್ನೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ನಾವೆಲ್ಲರೂ ಕೂಡ ಈ ಜಿಲ್ಲೆನಲ್ಲಿ ಹುಟ್ಟಿರುವಂಥವ್ರು, ಈ ತಾಲೂಕಿನ ಮಕ್ಕಳು, ಈ ಜಿಲ್ಲೆ ಮಕ್ಕಳು. ಸೊ ಆ ಒಂದು ಇದರಲ್ಲಿ ಅವರೆಲ್ಲರಿಗೂ ಕೂಡ ಇವತ್ತು ನಮ್ಮ ಜಿಲ್ಲೆ ಮಕ್ಕಳಿಗೆ ಒಂದು ಅವಕಾಶ ಕೊಡ್ಬೇಕಂತ ಹೇಳಿ 4 ಜನಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಸರ್, ಪ್ರಮುಖವಾಗಿ ಭಾವನಾತ್ಮಕವಾದಂತಹ ಹೇಳಿಕೆಗಳೆಲ್ಲರೂ ಮೈನಸ್ ಆಗಿ ಅಭಿವೃದ್ಧಿ ಕಾರ್ಯಗಳೇನೋ ಕೈ ಹಿಡಿತಾ ಅಂತ ನೋಡಿ. ಇಲ್ಲಿ ಭಾವನಾತ್ಮಕ ಮಾತುಗಳು ಎಲೆಕ್ಷನ್ ಅಲ್ಲಿ, ರಾಜಕಾರಣದಲ್ಲಿ ಕೆಲವೊಮ್ಮೆ ಮಾತ್ರ ಅವುಗಳು ಕೆಟ್ಟದಾಗಿ ಬಿಂಬಿಸಬಹುದು. ಬಟ್ ಆದ್ರೆ ಅಭಿವೃದ್ಧಿ ಕೆಲಸಗಳು ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತ ಕಾರ್ಯಕ್ರಮಗಳಿದೆಯಲ್ಲ, ವಿಶೇಷವಾಗಿ 5 ಗ್ಯಾರಂಟಿಗಳು, ಅದು ನಮ್ಮನ್ನ ಕೈ ಹಿಡಿದಿದೆ. ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಂಥ ಒಂದು 5 ಗ್ಯಾರಂಟಿ ಕೊಡ್ಲಿಕ್ಕೆ ಆಗ್ಲಿಲ್ಲ, ಸಾಧ್ಯನೂ ಇಲ್ಲ. ಇಲ್ಲಿ ಎಷ್ಟೇ ಕಷ್ಟ ಇರಲಿ, ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಇಬ್ರು ಈ 5 ಗ್ಯಾರಂಟಿಗಳನ್ನ ಕೊಟ್ಟಿರುವಂತದ್ದೇ ಒಂದು ವಿಶೇಷತೆ. ಸೊ ಅದನ್ನ ಇವತ್ತು ನಮ್ಮ ತಾಯಂದಿರು, ನಮ್ಮ ಹೆಣ್ಣು ಮಕ್ಕಳು, ವಿಶೇಷವಾಗಿ ನಮ್ಮ ತಾಯಂದಿರು, ನಮ್ಮ ತಂದೆ ತಾಯಿಗಳು ಇದನ್ನ ಕಾಂಗ್ರೆಸ್ ಪಕ್ಷದ ವರ ಅಂತ ಹೇಳಿ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿನ ಒಲವನ್ನು ತೋರಿಸಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಯಾವ ಸ್ಟ್ರಾಟಜಿ ವರ್ಕ್ ಆಯ್ತು ಸರ್? ಸ್ಟ್ರಾಟಜಿ ನಾವು ಏನು ಅಭಿವೃದ್ಧಿ ಕೆಲಸಗಳ ಮುಂದೆ ಇಟ್ಕೊಂಡು ಹೋಗಿದ್ದೀವಿ. ಮುಂದೆ ತಮಗೆಲ್ಲಾನು ನಾವೇನೇ ಕೆಲಸ ಮಾಡಬೇಕಾದ್ರೂ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕ ಬೇಕು. ಇಲ್ಲಿ ತಾವೆಲ್ಲರೂ ಕೂಡ ವಂಚಿತರಾಗ್ತಾ ಇದ್ದೀರಿ. ತಾವು 2 ಸಲ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅವರು ನಿಮ್ಮನ್ನ ಗಣನೆಗೆ ತಗೊಳ್ಳಿಲ್ಲ, ನಿಮ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ಶೂನ್ಯ. ಅವ್ರದ್ದೆಲ್ಲಾರ್ದು ಕೂಡ ಯಾವತ್ತೂ ಕೂಡ ಚಿಂತನೆಯನ್ನ ಅವರು ಕ್ಷೇತ್ರದ ಬಗ್ಗೆ ಆಗಲಿ, ಜನಗಳ ಬಗ್ಗೆ ಆಗಲಿ ಯಾವತ್ತೂ ಕೂಡ ಅವರು ಒಂದೇ 1 ಗಂಟೆ ಯಾವತ್ತೂ ಕೂಡ ನಿಮ್ಮನ್ನೆಲ್ಲನೂ ಆಲೋಚನೆ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬರಲಿಲ್ಲ. ಸೊ ನೀವು ಎಷ್ಟು ದಿನ ಅಂತ ನೀವೆಲ್ಲ ವಂಚಿತರಾಗ್ತೀರ? ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ನಿಮ್ಮ ಮೇಲೆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇಟ್ಟು, ಇದು ಜಾತ್ಯತೀತವಾದಂತ ಒಂದು ಪಕ್ಷ. ಇಲ್ಲಿ ಎಲ್ಲ ವರ್ಗದ ಜನರು, ಎಲ್ಲ ಧರ್ಮದ ಜನರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಸೊ ಆದ್ರಿಂದ ದಯವಿಟ್ಟು ನೀವು ಇಂಥ ತಪ್ಪನ್ನ ಮುಂದಕ್ಕೆ ಮಾಡಬೇಡಿ. ನಿಮ್ಗೆ ಅಭಿವೃದ್ಧಿ ಕೆಲಸಗಳು ಮುಂದೆ ಆಗ್ತವೆ ಅಂತ ಹೇಳಿ, ಅದರಲ್ಲಿ ವಿಶೇಷವಾಗಿ 4 ತಿಂಗಳು ಮುಂಚಿತವಾಗೇನೆ ಮಾನ್ಯ DK ಶಿವಕುಮಾರ್, ನಮ್ಮ ನಾಯಕರು, ಉಪಮುಖ್ಯಮಂತ್ರಿಗಳು ಇಲ್ಲಿ ಬಂದು ನಾನೇ ಅಭ್ಯರ್ಥಿ, ನಾನು ನಿಮ್ಮೆಲ್ಲರ ಜವಾಬ್ದಾರಿ ತಗೊಳ್ತೀರ ಅಂತ ಹೇಳಿ ಜನಗಳ ಮನಸ್ಸನ್ನ ಗೆದ್ದಿದ್ರು. ಸೊ ಅದಕ್ಕೆ ಸಪೋರ್ಟಿವ್ ಆಗಿ ನಾವೆಲ್ಲರೂ ಕೂಡ ಇವತ್ತು ಮಂತ್ರಿಗಳು, MLA, ಶಾಸಕರುಗಳು, MLCಗಳು ಎಲ್ಲರೂ ಕೂಡ ಇವತ್ತು ಕೆಲಸ ಮಾಡಿದ್ರೆ ಅದೊಂದು ಫಲ ಇವತ್ತು ನಮ್ಗೆ ಸಿಕ್ಕಿದೆ. ದೇವೇಗೌಡರ ಬಗ್ಗೆ ಲಘುವಾಗಿ ಮಾತಾಡಿದ್ದು ಅಥವಾ ಜಮೀರ್ ಅವರ ಹೇಳಿಕೆ ಏನಾದ್ರು ಲೀಡ್ ನ ಏನಾದ್ರು ಕಡಿಮೆ ಮಾಡ್ತಾ ಅಂತ? ಜಮೀರ್ ಅವರು ಮೊದಲು ಮೂಲತಃ JDS ಅವ್ರು ಅಲ್ಲೇ ಇದ್ದಂಥವ್ರು, ಕುಮಾರಸ್ವಾಮಿ ಅವ್ರ ಜೊತೆಲಿ ಆತ್ಮೀಯವಾಗಿ ಬೆಳೆದಂಥವ್ರು, ಅವರ ಒಂದು ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಅವರು ಜಮೀರಣ್ಣ ಅಂತ ಇದ್ರು, ಇವರು ಕುಮಾರಣ್ಣ ಅಂತ ಇದ್ರು. ಎಲ್ಲೋ ಕೆಲವು ಸಂದರ್ಭದಲ್ಲಿ ವಿಶ್ವಾಸದಲ್ಲಿ ಹೇಳಿರಬಹುದು, ಅದು ಏನು ಅವ್ರಿಗೆಲ್ಲ ತಪ್ಪಾಗಿಲ್ಲ. ಅದ್ರಲ್ಲೆಲ್ಲ ವಿಶ್ವಾಸದಲ್ಲಿ ಹೇಳಿರ್ಬೇಕಂತ ನಾನು ಅನ್ಕೊಡ್ತೀನಿ. ಇದಿಷ್ಟು ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಹೊಸಕೋಟೆ ಮಂಜು ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಚನ್ನಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.